ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಹಣಕಾಸುದಾರರ ಹಾವಳಿ ಹೆಚ್ಚಾಗಿದೆ. ಸಾಮಾನ್ಯ ಜನರು ಇದರಿಂದ ಸಾಕಷ್ಟು ಕಷ್ಟ ಅನುಭವಿಸುತ್ತಿದ್ದಾರೆ. ಬಡ್ಡಿ, ಚಕ್ರಬಡ್ಡಿ ಮತ್ತು ಮೀಟರ್ ಬಡ್ಡಿ ಅಂತ ಹೀಗೆ ಜನರ ರಕ್ತ ಹೇರ್ತಿದ್ದಾರೆ. ಅದರಲ್ಲೂ ರೌಡಿಗಳನ್ನ ಇಟ್ಕೊಂಡು ಹೊಡೆದು ಬಡಿದು ಹಣ ವಸೂಲಿ ಮಾಡ್ತಿರೋದು ನಿಮಗೆಲ್ಲ ತಿಳಿದೇ ಇದೆ. ಅಷ್ಟಕ್ಕೂ ಅವರಿಗೆ ಹೊಡೆಯುವ ಅಧಿಕಾರ ಕೊಟ್ಟವರು ಯಾರು? ಕಷ್ಟ ಅಂತ ಜನ ಸಾಲ ಮಾಡ್ತಾರೆ, ಆದರೆ ಸಾಲನೇ ಕಷ್ಟ ಆದರೆ ಹೇಗೆ? ಅಷ್ಟೇ ಅಲ್ಲ, ಕೆಲವು ಟೆಲಿಕಾಲರ್ಗಳು ಹಣ ವಸೂಲಿಗೆ ಕರೆಯನ್ನು ಮಾಡಿ ಬಾಯಿಗೆ ಬಂದಂಗೆ ಮಾತಾಡ್ತಿರೋದು ನೀವು ಕೂಡ ಕೇಳಿರಬಹುದು. ಸಾಲದ ಬಾಧೆಗೆ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೇವೆ. ಆದರೆ ಸಾಲ ಮಾಡಿದ್ದಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ, ಬದಲಿಗೆ ಸಾಲ ಕೊಟ್ಟವರು ಕೊಡುವ ಬಾಧೆಗೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇಂತಹ ಹೀನ ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಬೆಂಗಳೂರು ಚಿನ್ನ, ಬೆಳ್ಳಿ ಮತ್ತು ವಿವಿಧ ಕುಶಲಕರ್ಮಿಗಳ ಹಾಗೂ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘವು ಈ ರೀತಿ ಮಾಡುವವರ ವಿರುದ್ಧ ಸಮರ ಸಾರಿದೆ. ಈ ವಿಚಾರದ ಬಗ್ಗೆ ಈ ಸಂಘದ ಅಧ್ಯಕ್ಷರಾದ ಎಸ್ ಗೋಪಿನಾಥ್ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಸ್ ಗೋಪಿನಾಥ್ ಆದ ನಾನು ಬೆಂಗಳೂರು ಚಿನ್ನ, ಬೆಳ್ಳಿ ಮತ್ತು ವಿವಿಧ ಕುಶಲಕರ್ಮಿಗಳ ಹಾಗೂ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿದ್ದೇನೆ. ಮತ್ತೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಇವತ್ತು ಒಂದು ಕರಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಕಾನೂನು ಬಾಹಿರ ಫೈನಾನ್ಸ್ಗಳ ಹಾಗೂ ಹೆಚ್ಚಿನ ಬಡ್ಡಿ ದರದ ವಿರುದ್ಧ ಹೋರಾಟ ಅಂತ ಹೇಳಿ ನಾವು ಇವತ್ತೊಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಏನಕ್ಕಪ್ಪ ಅಂತಂದ್ರೆ, ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಈ ಕಾನೂನು ಬಾಹಿರ ಫೈನಾನ್ಷಿಯರ್ಗಳು ಏನು ಅವರ ಒಂದು ಹಟ್ಟಹಾಸ ಮಿತಿ ಮೀರಿ ಎಲ್ಲೆ ಮೀರಿ ನಡೀತಾ ಇದೆ. ಯಾಕೆಂದ್ರೆ ಹೆಚ್ಚಿನ ಬಡ್ಡಿ ದರ ವಿಧಿಸಿ ಅಮಾಯಕರನ್ನ, ಸಾರ್ವಜನಿಕರನ್ನ ತುಂಬಾನೇ ಪೀಡಿಸ್ತಾ ಇದ್ದಾರೆ, ರಕ್ತ ಹೀರಿ ಹಿಂಸಿಸ್ತಾ ಇದ್ದಾರೆ. ಸೊ ಇದೇ ರೀತಿ ಎರಡು ವಿಚಾರಗಳು ನಮ್ಮ ಮುಂದೆ ಬಂದಿತ್ತು ಸಂಘದ ಮುಂದೆ. ಇದೇ ರೀತಿ ಎರಡು ಸಮಸ್ಯೆಗಳು ನಮ್ಮ ಅಸೋಸಿಯೇಷನ್ ಕಚೇರಿಗೆ ಬಂದು ತಿಳಿಸಿದ್ರು. ಫೈನಾನ್ಸ್ಗಳಿಂದ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ. ಆಗ ನಾವು ನಮ್ಮ ಸಂಘದ ವತಿಯಿಂದ ನಾವು ಮಧ್ಯಪ್ರವೇಶಿಸಿ ಏನು ಆ ಕಿರುಕುಳ ಆಗ್ತಿತ್ತು, ನೊಂದಿರೋರು ಏನಿದ್ರು ಅವರಿಗೆ ಕಾನೂನಾತ್ಮಕವಾಗಿ ನೆರವು ನೀಡಿ ಆ ಸಾಲದ ಕೂಪದಿಂದ ನಾವು ಹೊರ ತಂದಿರ್ತೇವೆ. ಸೊ ಇದೇ ರೀತಿ ಬಹಳಷ್ಟು ಜನ ಬೆಂಗಳೂರು ನಗರದಲ್ಲಿ ಬಹಳ ಕಿರುಕುಳ ಅನುಭವಿಸ್ತಾ ಇರ್ತಾರೆ ಫೈನಾನ್ಷಿಯರ್ಗಳಿಂದ. ಈ ಬಡ್ಡಿ ಕೊಡುವಂತ ಫೈನಾನ್ಷಿಯರ್ಗಳು ಸಾಲ ಕೊಡ್ಬೇಕಾದ್ರೆ ಹೆಚ್ಚಿನ ಬಡ್ಡಿ ವಿಧಿಸೋದು ಅಲ್ಲದೆ ಬ್ಲಾಂಕ್ ಚೆಕ್ಸ್ ತಗೊಂಡಿರ್ತಾರೆ ಅವರು. ಮತ್ತೆ ಕಾಗದ ಪತ್ರಗಳು, ದಾಖಲೆ, ಆಸ್ತಿ ಪತ್ರಗಳು ಈ ರೀತಿ ಎಲ್ಲ ತಗೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ಸಹ ಮಾಡಿರ್ತಾರೆ. ಸೊ ಇಂಥ ಸನ್ನಿವೇಶದಲ್ಲಿ ಅಮಾಯಕ ಜನರು ಪ್ರಾಣ ಕಳ್ಕೊತಾ ಇದ್ದಾರೆ, ಮತ್ತೆ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿರ್ತದೆ. ಸೊ ಆದ್ರಿಂದ ನಾವು ಇವತ್ತು ನಮ್ಮ ಸಂಘದಲ್ಲಿ ಒಂದು ನಿರ್ಧಾರ ತಗೊಂಡಿದ್ದೀವಿ. ಯಾರೇ ಆಗಿರ್ಬೋದು, ಸಾರ್ವಜನಿಕರು ಈ ರೀತಿ ಫೈನಾನ್ಷಿಯರ್ಗಳಿಂದ ಏನೇ ಕಿರುಕುಳ ಅನುಭವಿಸ್ತಾ ಇದ್ರು ಸರಿ, ಆ ಫೈನಾನ್ಷಿಯರ್ಗಳು ಎಂತ ಪ್ರಭಾವಿಗಳಾಗಿದ್ರು ಪರವಾಗಿಲ್ಲ, ಹಣಬಲ, ತೋಳ್ಬಲ ಮತ್ತೆ ಯಾವುದೇ ರೀತಿ ಪ್ರಭಾವಿ ವ್ಯಕ್ತಿಗಳಾಗಿದ್ರು ಪರವಾಗಿಲ್ಲ, ಯಾವುದಕ್ಕೂ ಹೆದರ್ಕೊಳ್ಳದೆ ನಮ್ಮ ಸಂಘದ ಕಚೇರಿಗೆ ಬಂದು ನಿಮ್ಮ ಅಳಲನ್ನು ತೋಡ್ಕೊಂಡ್ರೆ ಖಂಡಿತವಾಗೂ ನಾವು ಕಾನೂನಾತ್ಮಕವಾಗಿ ಅವರಿಗೆ ನೆರವು ನೀಡ್ತೇವೆ. ಅವರಿಗೆ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತಾರೆ ಅಂತವ್ರನ್ನ ನಾವು ಆ ಸಾಲದ ಸುಳಿಯಿಂದ ನಾವು ಹೊರ ತರ್ತೇವೆ ಅಂತ ಹೇಳಿ ನಾನು ಇವತ್ತು ಭರವಸೆ ಕೊಡ್ತಾ ಇದ್ದೀನಿ. ಇವತ್ತು ಪಾಂಪ್ಲೆಟ್ ಕರಪತ್ರ ನಾವು ಬಿಡುಗಡೆ ಮಾಡಿದೀವಿ. ಇದರಲ್ಲಿ ನಮ್ಮ ಸಂಘದ ವಿಳಾಸ ಮತ್ತೆ ನಮ್ಮ ದೂರವಾಣಿ ಸಂಖ್ಯೆ ಸಹ ನಮೂದಿಸಿರ್ತೇವೆ. ದಯವಿಟ್ಟು ಈ ಸಂಘದ ಕಚೇರಿಗೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡ್ರೆ ಖಂಡಿತವಾಗೂ ನಾವು ನೆರವು ನೀಡ್ತೇವೆ ಅಂತ ಹೇಳಿ ನಾನು ಇವತ್ತಿನ ದಿನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಆದಷ್ಟು ಈ ಪತ್ರಿಕಾಗೋಷ್ಠಿ ವಿಡಿಯೋ ಏನಿದೆ ಇದನ್ನ ಆದಷ್ಟು ಹೆಚ್ಚಿಗೆ ಜನರಿಗೆ ಶೇರ್ ಮಾಡಿ. ಯಾಕಂದ್ರೆ ಅಗತ್ಯ ಇರೋರಿಗೆ ಈ ವಿಡಿಯೋ ತಲುಪಿದ್ರೆ ಸ್ವಲ್ಪ ಹೆಲ್ಪ್ ಆಗತ್ತೆ ಅವ್ರಿಗೆ. ದಯವಿಟ್ಟು ಈ ವಿಡಿಯೋನ ಹೆಚ್ಚಿಗೆ ಜನರಿಗೆ ಶೇರ್ ಮಾಡಿ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.